ಕೆಐಡಿಬಿಯಿಂದ ಸ್ವಾಧೀನಪಡಿಸಿಕೊಂಡ ಭೂ ಮಾಲೀಕರಿಗೆ ಇದೀಗ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ ಸುಧಾಕರ್. ಈ ಮೂಲಕವಾಗಿ ರೈತರಿಗೆ ಪರಿಹಾರ ಚೆಕ್ ಅನ್ನು ವಿತರಣೆ ಮಾಡಿರುವಂತಹದ್ದು. ರೈತರಿಗೆ 30 ಕೋಟಿ ಪರಿಹಾರದ ಚೆಕ್ ವಿತರಣೆಯನ್ನ ಮಾಡಲಾಗಿದೆ. ಕೆಐಡಿಬಿಯಿಂದ 69 ಫಲಾನುಭವಿಗಳಿಗೆ ನೆರವನ್ನ ನೀಡಿರುವಂತಹದ್ದು. ಭೂ ಸ್ವಾಧೀನ ರೈತರಿಗೆ ಪರಿಹಾರ ಧನವನ್ನು ವಿತರಣೆ ಮಾಡಲಾಗಿದೆ. ಮಾಜಿ ಸಚಿವ ಸುಧಾಕರ್ ಅವರಿಂದ ಚೆಕ್ ಹಸ್ತಾಂತರವನ್ನ ಮಾಡಲಾಗಿದೆ. ಮರ ಮಾಲೀಕರಿಗೂ ಪರಿಹಾರ ಧನವನ್ನು ವಿತರಣೆ ಮಾಡಲಾಗಿರುವಂತಹದ್ದು. ರೈತರ ಖಾತೆಗೆ ಕೋಟಿ ಪರಿಹಾರವನ್ನು ಇದೀಗ ನೀಡಲಾಗಿದೆ. ಚಿಂತಾಮಣಿಯಲ್ಲಿ ಪರಿಹಾರ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಭೂ ಕಳೆದುಕೊಂಡ ರೈತರಿಗೆ ಈ ಒಂದು ನೆರವನ್ನು ಇದೀಗ ವಿತರಣೆ ಮಾಡಿರುವಂತಹದ್ದು. ಕೆಐಡಿಬಿ ಮಂಡಳಿಯಿಂದ ಭೂ ಸ್ವಾಧೀನಗೊಂಡಂತಹ ಜಮೀನುಗಳ ರೈತರಿಗೆ ಇದೀಗ ಮಾಜಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಚೆಕ್ ವಿತರಣೆ ಮಾಡಿದ್ದಾರೆ. ಮರ ಮತ್ತು ಮಲ್ಕಿಗಳ ಪರಿಹಾರಧನ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥದ್ದು ಮಾಜಿ ಸಚಿವ MC ಸುಧಾಕರ್. ರೈತರಿಗೆ ಈ ಒಂದು ಚೆಕ್ ಅನ್ನು ನೀಡುವ ಮೂಲಕವಾಗಿ ಸುಮಾರು 69 ಫಲಾನುಭವಿಗಳಿಗೆ 30 ಕೋಟಿ ಮೊತ್ತದ ಚೆಕ್ಗಳನ್ನು ನೀಡಲಾಗಿದೆ. ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಿ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಲಹೆಯನ್ನ ನೀಡಿದ್ದಾರೆ MC ಸುಧಾಕರ್. 25 ಕೋಟಿ ಬಿಡುಗಡೆ ಮಾಡಿಸಿದ್ವಿ. ಈಗ ಫೈಲ್ ರೆಡಿ ಇರೋದ್ರಿಂದ ಈಗ ಇದರಲ್ಲಿ 24 ಕೋಟಿ ಉಳಿದಿದ್ದ ಅವರು ಈಗ ಫೈಲ್ ರೆಡಿ ಆದ್ರೆ ತಕ್ಷಣವೇ ಅರ್ಧ ದಿವಸಕ್ಕೆ ರೆಡಿ ಆದ್ರೆ ಅರ್ಧ ದಿವಸಕ್ಕೆ ದುಡ್ಡು ಕೊಡ್ಬೋದು. ದುಡ್ಡು ರೆಡಿ ಇದೆ, ನಾಳೆ ರೆಡಿ ಇದೆ, ನಾಳೆ ಕೊಡ್ಬೋದು. ಅದರಿಂದ ಹಣ ನಾವು ತಕ್ಷಣ ನಾವು ಮಾಡಿಸ್ತಾ ಇದ್ದೀವಿ. ಫೈಲ್ ರೆಡಿ ಆದಂಗೆಲ್ಲ ನಾವು ಒತ್ತಡ ಹಾಕಿ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀವಿ. ಅದರಿಂದ ಹಣ ಬಿಡುಗಡೆ ಮತ್ತೊಂದ್ರ ಬಗ್ಗೆ ತಾವು ಯಾವ್ದು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಪಾಪ ಒಂದು ಚೂರು ಇದಕ್ಕೆ ಯಾವುದೇ ರೀತಿ ಒಂದು ವಿರೋಧ ಮಾಡ್ತೀರಾ, ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ತಾವೆಲ್ಲರೂ ನಮ್ಮ ಉದ್ದೇಶನ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಜಾಯಿಂಟ್ ಮೆಷರ್ಮೆಂಟ್ ಶುರು ಮಾಡಿದ್ದಾರೆ. ಎಷ್ಟು ದಿವಸ ಆಗುತ್ತಪ್ಪ ಜಾಯಿಂಟ್ ಮೆಷರ್ಮೆಂಟ್? ಸುರೇಶ್, 20 ದಿವಸದಲ್ಲಿ ಎರಡನೇ ಫೇಸ್, ಎರಡನೇ ಹಂತದ್ದು ಜಾಯಿಂಟ್ ಮೆಷರ್ಮೆಂಟ್ ಆದ್ಮೇಲೆ ಮತ್ತೆ ಅದು ಫೈನಲ್ ನೋಟಿಫಿಕೇಶನ್ ಮಾಡ್ತಾರೆ. ಬಹುಶಃ ಇನ್ನು ಒಂದೂವರೆ ತಿಂಗಳಾಗ್ಬೇಕು. ಎಲ್ಲ ಬೇಗ ಮಾಡಬೇಕಿತ್ತು, ಬೇರೆ ಕೆಲಸಗಳಿಂದ. ಈಗ ಅವ್ರಿಗೆ ಜಮೀನು ಕೊಟ್ಟಿದ್ದು ಇವೆಲ್ಲ ಸಮಸ್ಯೆ ಇದ್ದಿದ್ದರಿಂದ ಅವ್ರಿಗೆ ಆ ಕಡೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಇದನ್ನ ಸ್ವಲ್ಪ ತಡ ಆಯ್ತು. ಈಗ 1.5 ತಿಂಗಳಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಮತ್ತೆ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತೀವಿ. ಎಲ್ಲ ಬಹುಶಃ ಈ ವರ್ಷ ಒಂದು ಅಕ್ಟೋಬರ್ ಒಳಗೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡುವಂಥದ್ದು ಎಲ್ಲವನ್ನೂ ಮಾಡ್ತೀವಿ. ಕೊಡುವಂಥದ್ ಮೇಲೆ ಆಮೇಲೆ ಇವೆಲ್ಲ ಇದಕ್ಕೆಲ್ಲ ಚಾಲನೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಅದರಿಂದ ತಾವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಿಲ್ಲಿ ಇವತ್ತು ತಮ್ಮ ಬರಬೇಕಾಗಿರ್ತಕ್ಕಂಥ ಪರಿಹಾರದ ಚೆಕ್ಗಳನ್ನ ತಾವು ಪಡೆದುಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಮತ್ತೊಮ್ಮೆ ನಾನು ತಮ್ಗೆಲ್ಲರಿಗೂ ಹೃದಯ ಪಡ್ಕೊಳ್ಳುವಂತ ಧನ್ಯವಾದಗಳನ್ನ ತಿಳಿಸ್ತೀನಿ.